ಲೈಫ್ ನಮ್ದೇನೆ, ವ್ಯಕ್ತಿತ್ವ ಪರಿವರ್ತನೆ, ಹಾ ಹಾ. ಆಮೇಲೆ ಇನ್ನೂ 2 ಬುಕ್ ತರ್ತೀನಿ ಸರ್. ಆನ್ಲೈನ್ ಬೆಂಗಳೂರಿಂದ ಇಲ್ಲ, ಆನ್ಲೈನ್ ತರ್ತೀನಿ ಸರ್. ಓಕೆ ಸರ್ ಓಕೆ. ಬುಕ್ ತರ್ತೀನಿ ಸರ್. ಯಾವ ಬುಕ್ ಯಾವ ತರ ಓದಬೇಕು ಅಂತ ನಮ್ಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ ಸರ್. ನೀವು ಅದು ಓದ್ತಾ ಸ್ವಲ್ಪ ಹೋಗಿ, ನೀವು ತಿಳಿಸಿ. ಓದ್ತಾ ಬನ್ನಿ, ಅನುಮಾನಗಳಿದ್ರೆ ನಾನು ಹೇಳ್ತಾ ಇರ್ಬೋದು. ಅದು ಓದ್ತಾ ಇದೀನಿ ಸರ್. ನಾನು ಆನ್ಲೈನ್ ತರ್ತೀನಿ ಸರ್. ಮಂಗಳವಾರ ಬಂದಿದೆ ಸರ್ ಬುಕ್. ಓಕೆ. ಇವತ್ತಿನ ತುಂಬಾ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿರಿ ಸರ್. ನೀವಾಗಲಿ, ಶೈಲಜಾ ಮ್ಯಾಮ್ ಆಗಲಿ, ಯಶವಂತ್ ಮ್ಯಾಮ್, ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ವಿಷಯಗಳ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ತಿಳಿಸಿದ್ರು ಸರ್. ವೆರಿ ಧನ್ಯವಾದಗಳು ಗುಡ್. ಸರ್. ಶೈಲಜಾ, ಒಟ್ಟಾರೆ ಇವತ್ತಿನ ವಿಚಾರ ಹೇಗೆ ಅನ್ನಿಸ್ತು? ಸರ್, ಭಾಷಣಕಾರರ ಆಗ್ಬೇಕಂತ ಬಂದವರಿಗೆ ಅತ್ಯುತ್ತಮ ಪ್ರೇರಣೆ ಅಂತೂ ಸಿಕ್ಕಿರುತ್ತೆ ಸರ್. ಅವರು ನೆಕ್ಸ್ಟ್ ಸ್ಟೆಪ್ಗೆ ತೆಗೆದುಕೊಳ್ಳೋದಕ್ಕೆ. ಹಾಗೇನೆ ಈಗ ಅವ್ರು ಆಕ್ಷನ್ ಟೇಕರ್ ಆಗ್ಬೇಕು ಸರ್. ನಿಜವಾಗ್ಲೂ ಇಷ್ಟೊಂದು ಮೋಟಿವೇಶನ್, ಇಷ್ಟೊಂದು ಈ ಕಮ್ಯುನಿಕೇಶನ್ ಕ್ಷೇತ್ರದಲ್ಲಿ ವರ್ಕ್ ಮಾಡಿರ್ತಕ್ಕಂಥ ನಾನು ಮತ್ತೆ ಇನ್ನೊಂದು ಈ ಒಂದು ನಮ್ಮ ಕನ್ನಡದಲ್ಲಿ ನೋಡೋದು ಕಷ್ಟ ಆಗುತ್ತೆ ಸರ್. ಹಾಗಾಗಿ ಈ ಖಚಿತವಾಗಿ ಯಾರೇ ತಮ್ಮ ಕೋರ್ಸಿಗೆ ಜಾಯಿನ್ ಆದ್ರೂ ಕೂಡ ಅವರಲ್ಲಿ ಸಕಾರಾತ್ಮಕ ಬದಲಾವಣೆ ವಿತಿನ್ 3 months ನಲ್ಲೇ ಅವ್ರ ಮಾತು, ಅವ್ರ ಶೈಲಿ ತಮಗೆ ಗೊತ್ತಾಗುತ್ತೆ. ಹಾಗೆ ಸುತ್ತಮುತ್ತ ಜನ ಕೂಡ ಗ್ರಹಿಸ್ತಾರೆ ಸರ್. ಅವರು ಮೀನಾಮೇಷ ಅಣಿಸ್ದೇನೆ ವಿಚಾರ ಮಾಡ್ದೇನೆ ಕ್ಲಾಸ್ ಜಾಯಿನ್ ಆಗೋದ್ರಿಂದ ಅವ್ರಿಗೆ ಸಮಯ ಸದುಪಯೋಗ ಬೇಗ ಆಗುತ್ತೆ. ತಾವೇನ್ ಅನ್ಕೊಂಡು ಗುರಿ ಇಟ್ಕೊಂಡು ಈ ಕ್ಲಾಸಿಗೆ ಬಂದಿದ್ದಾರೆ, ಆ ಒಂದು ಗುರಿ ಶೀಘ್ರದಲ್ಲಿ ಈಡೇರೋದಕ್ಕೆ ಸಹಾಯಕ ಆಗುತ್ತೆ ಸರ್. ಅಲ್ಲದೆ ಇವತ್ತಿನ ವಿಷಯಗಳಂತೂ ತುಂಬಾ ಚೆನ್ನಾಗಿದ್ದು ಸರ್. ಮಾತ್ ಯಾಕ್ ಬೇಕು, ಮೌನ ಯಾಕೆ, ಬರೇ ಮಾತ್ ಕಲ್ಸೋದಷ್ಟೇ ಅಲ್ಲ, ಮೌನನು ಅದನ್ನ ಕಲಿಸ್ತೀರಿ ಸರ್ ನೀವು. ಅಂದ್ರೆ ಪೂರ್ಣವಾದ ಮೌನ ಇದ್ದಾಗ ಮಾತ್ರ ಅರ್ಥಪೂರ್ಣವಾದ ಮಾತು ಬರುತ್ತೆ ಅಂತಾರೆ. ಈ 2 ಟಾಪಿಕ್ ತುಂಬಾ ಅರ್ಥಗರ್ಭಿತವಾಗಿದ್ದು ಸರ್. ಹಾಗೆ ನಮ್ಗೆ ಭಾಷಣಕಾರರಾಗ್ಬೇಕಂದ್ರೆ ಏನೇನ್ ಡೌಟ್ಸ್ ಇದಾವಂತ ಡೌಟ್ ಸೆಷನ್ ಅಲ್ಲಿ ತುಂಬಾ ಎಲ್ಲರೂ ಅಷ್ಟೇ ಆಕ್ಟಿವ್ ಆಗಿ ಭಾಗವಹಿಸಿ ಪ್ರಶ್ನೆಗಳನ್ನ ಕೇಳಿದ್ರಿ ಸರ್. ತಾವು ಕೂಡ ಅಷ್ಟೇ ತಾಳ್ಮೆಯಿಂದ ಎಷ್ಟು ಚೆನ್ನಾಗಿ ಅವ್ರಿಗೆ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋದ್ರಿ ಸರ್. ಸಮಸ್ಯೆಗಳಿಗೆ ಪರಿಹಾರ ಕೊಟ್ರಿ. ಎಲ್ಲರೂ ಅಲ್ಲೂ ಕೂಡ ಈ ಸಮಸ್ಯೆಗಳಿದಾವೆ ಅಂತ ಅವ್ರ ಪ್ರಶ್ನೆಗಳನ್ನ ಕೇಳಿದಾಗ ಒಬ್ರಿಗೂ ಪ್ರಶ್ನೆ ಮತ್ತೊಬ್ರು ನೋಡ್ತಾ ಹೋದಾಗೆ ಗೊತ್ತಾಗತ್ತೆ. ಭಯ ಅನ್ನೋದು, ವೇದಿಕೆ ಭಯ ಅನ್ನೋದು ಸರ್ವೇ ಸಾಮಾನ್ಯವಾಗಿದೆ. ಅದು ನಿರಂತರ ಕಲಿಕೆಯಿಂದ ಮಾತ್ರ ನಾವು ಅದನ್ನ ದಾಟ್ಬೋದು ಅನ್ನೋದು ಅವರಿಗೆ ಖಚಿತವಾಗಿ ಅರ್ಥ ಆಗಿರುತ್ತೆ ಸರ್. ಅವ್ರೊಬ್ರದೇ ಭಯ ಅಂತ ಅವ್ರು ಅನ್ಕೊಂಡಿರ್ತಾರೆ ಈ ಕ್ಲಾಸಿಗೆ ಬರೋದಕ್ಕಿಂತ ಮುಂಚೆ ಜಾಸ್ತಿ. ನನ್ಗೇನೋ ಬರೋಲ್ಲೇನೋ ಅಂತ. ಬಟ್ ಇದು ಎಲ್ಲರದು ಐತಿ. ಇದು ಪ್ರಾಕ್ಟೀಸ್ ಇಂದ, ತರಬೇತಿಯಿಂದ ಯಶಸ್ಸು ಸಾಧ್ಯ ಅನ್ನೋದು ತಾವು ಹೇಳಿದ್ರಲ್ಲ ಸರ್. ಅದರಿಂದ ಅವ್ರಿಗೆ ತರಬೇತಿ ಯಾಕೆ ಅಗತ್ಯ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ ಸರ್. ಹಾಗೇನೆ ಇನ್ನೊಂದೇನಂದ್ರೆ ಸಭಿಕರು, ಸಭಾಂಗಣ, ಇವು 3ರ ಮಹತ್ವವನ್ನ ತಿಳಿದುಕೊಂಡು ನಮ್ಮ ಭಾಷಾ ಕೌಶಲ್ಯ, ಪದ ಸಂಪತ್ತು ಬೆಳೆಸ್ಕೊಂಡು ಉತ್ತಮ ಮಾತುಗಾರರಾಗೋದ್ರಿಂದ ನಮ್ಗೆ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಒಂದು ಸ್ಥಾನ, ಮಾನ, ಗುರುತಿಸುವಿಕೆ, ಮನ್ನಣೆಗಳು ಪ್ರಾಪ್ತಿ ಆಗ್ತವೆ ಅಂತ ತಮ್ಮ ಜೀವನ ಶೈಲಿ, ತಮ್ಮ ಜೀವನ ಒಂದು ಬೆಳೆದು ಬಂದಿರ್ತಕ್ಕಂತ ಹಾದಿಯನ್ನ ಒಂದು ವಿಡಿಯೋ ತೋರಿಸಿದ್ರಲ್ಲ ಸರ್, ಅದ್ರೊಳಗೆ ಅವ್ರಿಗೆ ಗೊತ್ತಾಗುತ್ತೆ ಸರ್. ಅಂದ್ರೆ ತಮ್ಮ ಬದುಕಿನ ಪಯಣ ಅವ್ರಿಗೆ ಒಂದು ಮಾರ್ಗದರ್ಶನ ಆಗುತ್ತೆ, ಪ್ರೇರಣೆ ಆಗುತ್ತೆ. ನೀವು ಈಗಾಗ್ಲೇ ಅಚೀವರ್ ಸರ್ ತಾವು. ಈಗ ಆ ದಾರಿಯಲ್ಲಿ ಬರೋರಿಗೆ ತಮ್ಮ ಬದುಕೆ ಒಂದು ನಿತ್ಯ ಪ್ರೇರಣೆ ಸರ್. ತುಂಬಾ ಚೆನ್ನಾಗಿತ್ತು ಸರ್ ಈ ಕ್ಲಾಸ್. ಯಾರು ಅಟೆಂಡ್ ಆಗಿರ್ತಾರೆ ಅವರಂತೂ ಬಹಳಷ್ಟು ವ್ಯಾಲ್ಯೂಗಳನ್ನ ತಮ್ಮ ಲೈಫ್ ನಲ್ಲಿ ಆಡ್ ಮಾಡ್ಕೊಂಡು ಹೋಗಿರ್ತಾರೆ ಸರ್. ಖಚಿತವಾಗಿ ಥ್ಯಾಂಕ್ ಯು ಶೈಲಜಾ ಮೇಡಮ್. ಒಂದು ಗುರಿ ಇಟ್ಕೊಂಡು ಇಲ್ಲಿ ಬಂದಿರ್ತಾರೆ ಸರ್. ಯಾವ್ದೇ ಒಂದು ಕೆಲಸವನ್ನ ಮಾಡ್ಬೇಕಂದ್ರೆ ಸಣ್ಣ ಕೆಲಸಕ್ಕೂ ಕೂಡ ಅವ್ರು ಒಂದು ಉದ್ದೇಶವನ್ನ ಇಟ್ಕೊಂಡಿರ್ತಾರೆ. ತುಂಬಾ ಒಳ್ಳೆ ಸದುದ್ದೇಶದೊಂದಿಗೆನೆ ಈ ಕ್ಲಾಸ್ ಜಾಯಿನ್ ಆಗಿದ್ದಾರೆ. ಇಲ್ಲಿ ಜಾಯಿನ್ ಆಗಿದ್ದು ಒಂದು ಸ್ಟೆಪ್ ಆದ್ರೆ ನಂತರ ಅವರು ತೆಗೆದುಕೊಳ್ಳುವಂತ ನೆಕ್ಸ್ಟ್ ಸ್ಟೆಪ್ ಇದರಲ್ಲಿ ಒಂದು 3 ತಿಂಗಳ ತಮ್ಮನ್ನ ತಾವು ತರಬೇತಿಗೆ ಅಣಿಗೊಳಿಸಿಕೊಳ್ಳುವುದು. ಅದಕ್ಕಂತ ತಾವು ಬೋರ್ಡ್ ಆಗಿ ನಿರ್ಧಾರ ತೆಗೆದುಕೊಂಡ್ರೆ ಇಲ್ಲಿ ಕಳ್ಕೊಳೋದನ್ನೋದು ಹಣ ಆಗಿ ದುಡ್ಡು ಏನಿರಲ್ಲ, ಜ್ಞಾನ ಮಾತ್ರ ಬರುತ್ತೆ. ಬುದ್ಧಂಗೆ ಒಂದ್ ಮಾತು ಕೇಳಿದ್ರಂತೆ ಅವ್ರ ಶಿಷ್ಯರು. ಬುದ್ಧ ಭಗವಾನರೇ, ನೀವು ಧ್ಯಾನ ಮಾಡಿದ್ರಲ್ಲ, ಧ್ಯಾನ ಮಾಡಿದ್ರಿಂದ ಏನೇನ್ ಗಳಿಸಿದ್ರಿ ಅಂತ ಕೇಳಿದ್ರಂತೆ. ಇಲ್ಲ ನಾನೇನು ಗಳಿಸ್ಲಿಲ್ಲ, ಕೆಲವನ್ನ ಕಳ್ಕೊಂಡೆ. ಏನು? ಕೋಪ, ದುಃಖ, ನೋವು, ನಿರಾಶೆ. ಹಾಗೇನೆ ಈ ಒಂದು ಕೋರ್ಸ್ ಜಾಯಿನ್ ಮಾಡೋದ್ರಿಂದ ಯಾರಿಗೇನು ನಷ್ಟ ಅಂತಕ್ಕಂಥದ್ದಾಗಲ್ಲ. ಆದ್ರಿಂದ ಅವ್ರು ಇನ್ನೂ ಕಳ್ಕೊಂತಾರೆ. ಏನಂದ್ರೆ ಭಯ, ಅವರಲ್ಲಿರುವ ಆತಂಕ, ಅವರಲ್ಲಿರುವ ಆತ್ಮವಿಶ್ವಾಸದ ಕೊರತೆ, ಅವ್ರ ಬಗ್ಗೆ ಅವರಿಗೆ ಖಿನ್ನತೆ, ಅವ್ರ ಬಗ್ಗೆ ಅವ್ರಿಗಿರುವಂತಹ ಕೀಳರಿಮೆ, ಇವುಗಳನ್ನೆಲ್ಲ ತೊಳೆದುಕೊಂಡು ಸ್ವಚ್ಛವಾದ ಕನ್ನಡಿಯಂತೆ ಅವರ ಅಂತರಂಗ ಪ್ರತಿಫಲಿಸಕ್ ಶುರುವಾಗುತ್ತೆ. ಆಗ ಅವರಲ್ಲಿರುವ ಪ್ರತಿಭೆ ತಾನೇ ಹೊರ ಬರುತ್ತೆ. ಇದೊಂದು ರಾಜಮಾರ್ಗ. ನಾವು ಇವೆಲ್ಲ ತಿಳ್ಕೊಂಡು ವಿಷಯಗಳನ್ನ ಕಲೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡು 8 ಮಾಡ್ಯೂಲ್ಸ್ ಅನ್ನೋದು ಅಷ್ಟು ತುಂಬಾ ಚೆನ್ನಾಗಿದೆ. ನಾವು ಅದನ್ನ ಪ್ರತಿ ಸಾರಿ ಕೇಳ್ತಾ ಇರ್ತೀವಿ. ಕೇಳ್ದಂಗೆಲ್ಲ ಹೊಸದು ನಮ್ಗೆ ಅರ್ಥ ಆಗ್ತಾ ಇರುತ್ತೆ. ಹಾಗಾಗಿ ನನ್ಗೆ ತುಂಬಾ ಉಪಯೋಗ ಆಗಿದೆ ಸರ್ ಆ
ಕೋರ್ಸ್ಗಳು ನಮ್ಮ ಲೈಫು ಅಪ್ಗ್ರೇಡ್ ಆಗುತ್ತೆ. ಅಂದ್ರೆ ನಮ್ಮ ಚಿಂತನೆಗಳು ಸಡನ್ ಆಗಿ ಚೇಂಜ್ ಆಗ್ಬಿಡ್ತವೆ ಈ ಕ್ಲಾಸ್ಗಳನ್ನ ಜಾಯಿನ್ ಆಗೋದ್ರಿಂದ. ನಮ್ಗೆ ಒಂದು ವಿಚಾರ ಒಂದು ಮಾಡುವಂತ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಇಲ್ಲಿ ಡಿಸ್ಕಷನ್ ಕ್ಲಾಸ್ಗಳಿಗೆ ಸೇರೋದ್ರಿಂದ. ಹಾಗೇನೆ ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡು ನಮ್ಗೆ ಜನರು ಹೇಗ್ ಮಾತಾಡ್ತಾರೆ, ಅವ್ರು ಹೇಗಿರ್ತಾರೆ, ಸಮಾಜ ಹೇಗಿದೆ, ಅವ್ರು ಏನ ಸಮಾಜದ ಒಂದು ವಾಸ್ತುಸ್ಥಿತಿ ಏನಿದೆ, ಅವುಗಳೆಲ್ಲ ನಮ್ಗೆ ಗೊತ್ತಿಲ್ಲಾರ್ದಂಗ ಅರಿವು ಆಗ್ತಾ ಹೋಗುತ್ತೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ರಿಂದ. ಹಾಗೇನೆ ಅವರಿಗೆ ಬೇಕಾಗಿರುವಂತಹ ಬದುಕಿನಲ್ಲಿ ಬದಲಾವಣೆಗಳನ್ನ ಅವರು ಮಾಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಆಕ್ಷನ್ ಟೇಕರ್ ಆಗ್ತಾರೆ ಸರ್ ಇಲ್ಲಿ ಬರೋದ್ರಿಂದ. ಖಂಡಿತ ಒಂದು ಬದಲಾವಣೆ ಅವ್ರ ವ್ಯಕ್ತಿತ್ವದಲ್ಲಾಗುತ್ತೆ, ಅವ್ರ ನಡೆನುಡಿಯಲ್ಲಾಗುತ್ತೆ, ಹಾಗೆ ಅವರು ಬುದ್ಧಿಮಟ್ಟ, ಇದು ಮೈಂಡ್ ಪವರ್, ಇದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ಬರೋದ್ರಿಂದ ಬಂದಿದ್ದು ಅರ್ಧ ಸಕ್ಸಸ್. ಇಲ್ಲಿ ಬಂದು ಕ್ಲಾಸ್ ಕೇಳೋದು, ಮಾಸ್ಟರ್ ಕ್ಲಾಸ್ ಜಾಯ್ನ್ ಆಗಿ ಇನ್ನ ನೆಕ್ಸ್ಟ್ ಇದಂತಾರಲ್ರಿ, ಒಂದು ಸಿನಿಮಾ ಬಿಡುಗಡೆ ಆಗೋದಕ್ಕಿಂತ ಮುಂಚೆನೆ ಒಂದು ಅದ್ರ ಬಗ್ಗೆ ಪ್ರಿವ್ಯೂ ಇರುತ್ತೆ. ಅಷ್ಟೇ ಸರ್. ಹಂಗೆ ಮುಂದೆ ನೀವು ಇದು ಜಾಯ್ನ್ ಆದಾಗ ನಿಜವಾಗ್ಲು ಈ ಒಂದಿನ ತರಗತಿಯನ್ನ ಖಂಡಿತವಾಗಿ ನೀವು ಸ್ಮರಿಸ್ಕೊಳ್ತೀರಿ ನೀವು. ಹಾಗಾಗಿ ಪ್ರತಿಯೊಬ್ಬ ನನ್ನೆಲ್ಲ ಸ್ನೇಹಿತರಿಗೆ ನಾನು ಹೇಳೋದಂದ್ರೆ, ಜಾಯ್ನ್ ಆಗಿ ನಮ್ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಂಡು ನಮ್ಮನ್ನ ನಾವು ಬದಲಾಯಿಸ್ಕೊಂಡಾಗ ನಮ್ ಬದುಕು ಹೊಸದಾಗದಾಗ ಅದು ಹೇಗಿರುತ್ತೆ ಅನ್ನೋ ಖುಷಿಯನ್ನ ಈ ಕ್ಲಾಸ್ ಜಾಯ್ನ್ ಆದ್ಮೇಲೆನೆ ಅವ್ರಿಗೆ ಗೊತ್ತಾಗುತ್ತೆ ಸರ್. ಅದನ್ನಲ್ದೇನೆ ಸರ್, ನಾನ್ ನಿಮ್ಗೆ ತುಂಬಾ ಧನ್ಯವಾದ ಸಲ್ಲಿಸ್ತೀನಿ ಸರ್. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಹಣ ಗಳಿಕೆನೇ ಒಂದು ದೊಡ್ಡ ಒಂದು ಮನುಷ್ಯನ ಮೂಲ ಧ್ಯೇಯ ಆಗ್ಬಿಟ್ಟಿದೆ. ಹಣ ಗಳಿಸಿ 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 ಲೆಕ್ಕ ಹಾಕದಷ್ಟು ಗಳಿಸ್ಬಿಡ್ತಾರೆ. ಆಮೇಲೆ ಬದುಕಿನ ಬಗ್ಗೆ ವಿಚಾರ ಮಾಡಕ್ ಶುರು ಆಗ್ತಾರೆ. ಅಲ್ಲಿ ಏನೋ ಮಿಸ್ ಹೊಡ್ಯಕ್ ಶುರು ಆಗುತ್ತೆ. ಖುಷಿ, ಸಂತೋಷ, ಅವ್ರ ಜೀವನ ಎದುರಿಸುವ ಸಾಮರ್ಥ್ಯ ಕಡಿಮೆ ಆಗಕ್ ಹೋಗುತ್ತೆ. ಆಗ ವಿಚಾರ ಮಾಡೋದ್ ಬದಲು ಈಗನೇ ಜೀವನ ಕಲ್ಕೊಂಡು ಆಮೇಲೆ ಅದು ಸಿದ್ಧತೆಯಿಂದ ಪ್ರಬುದ್ಧತೆಯೆಡೆಗೆ ಸಾಗೋದಕ್ಕೆ ತುಂಬಾ ಸಹಾಯಕ ಆಗುತ್ತೆ ಸರ್. ಶಾಲೆಯಲ್ಲಿ ಅವ್ರು ಏನೇ PhD ಮಾಡಿರ್ಬೋದು ಸರ್, ಇಂಥ ಕ್ಲಾಸ್ಗಳಲ್ಲಿ ಜಾಯ್ನ್ ಆಗೋದ್ರಿಂದ ಅವ್ರ ಮನಸ್ಸು ಅಂತಕ್ಕಂಥದ್ದು, ಅವ್ರ ಬುದ್ಧಿ ಅಂತಕ್ಕಂಥದ್ದು, ವ್ಯಕ್ತಿತ್ವ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿ ಪರಿವರ್ತನೆ ಆಗುತ್ತೆ ಸರ್. ಅದಕ್ಕಾಗಿ ತಾವಿಟ್ಟಿದ್ದ ಹೆಸರು ತುಂಬಾ ಸೂಕ್ತವಾಗಿದೆ ಸರ್. ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅಂತ. ಪರಿವರ್ತನೆ ಹೇಗೆ ಅನಿಮಿತ, ಅದಕ್ಕೆ ಮಿತಿ ಅನ್ನೋದೇ ಇಲ್ಲ ಅನ್ನೋದು. ಅದು ಖಂಡಿತವಾಗಿ ಜಾಯ್ನ್ ಆಗ್ತಾರೆ ಸರ್ ಅವರು. ಹಾಗೇನೆ ಪ್ರತಿಯೊಬ್ಬ ಈ ಕೋರ್ಸಿಗೆ ಜಾಯ್ನ್ ಆಗಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತೀನಿ. ತಮ್ಗೆ ಶುಭವಾಗ್ಲಿ. ತಾವೇನ್ ಈ ಕನಸು ಇಟ್ಕೊಂಡು ಇಲ್ಲಿ ಬಂದಿದ್ದೀರಿ, ಆ ಕನಸುಗಳ ಸಾಕಾರಗೊಳ್ಳಿ. ಮತ್ತೆ ನಮ್ ಗುರುಗಳ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ರೀಚ್ ಆಗಿ ಅವರೆಲ್ಲರ ಬದುಕು ಬೆಳಕು ಎಲ್ಲಿ ಹರದಲ್ಲೆಲ್ಲ ಅದು ಅಲ್ಲಿರ್ತಕ್ಕಂಥ ಪ್ರದೇಶವನ್ನ ಪ್ರಕಾಶಮಯವಾಗಿಸುತ್ತಂತೆ. ಹಾಗೆ ಸರ್ ಜ್ಞಾನ ಅನುಭವ ತುಂಬಾ ಇದೆ ಈ ಕ್ಷೇತ್ರದಲ್ಲಿ. ಇಂತಹ ವ್ಯಕ್ತಿಗಳು ಸಿಗೋದು ತುಂಬಾ ವಿರಳ. ಇದು ನಾನು ಹೇಳೋದೇನು ಉತ್ಪ್ರೇಕ್ಷೆ ಅಲ್ಲ ಅಂತ ಸರ್ ಕ್ಲಾಸ್ನಾಗ ಜಾಯ್ನ್ ಆದಾಗ ತಮ್ಗೆ ಖಂಡಿತವಾಗಿ ಇದು ಗೊತ್ತೇ ಆಗುತ್ತೆ. ಹಾಗಾಗಿ ಇಂಥ ಒಳ್ಳೆ ವ್ಯಕ್ತಿಗಳು ನಮ್ ಕೊಲಿಗ್ ಇಂಥ ಚರ್ಚೆಯಲ್ಲಿ ನಮ್ಮ ಸ್ನೇಹಿತರು ಒಂದಿನ ಹೇಳಿದ್ರು, ವ್ಯಕ್ತಿಗಳು ಸಿಗ್ತಾರೆ, ವ್ಯಕ್ತಿತ್ವ ಇರೋ ವ್ಯಕ್ತಿಗಳು ಸಿಗೋದು ತುಂಬಾ ವಿರಳ ಅಂತ. ಖಂಡಿತ ಸರ್, ಆ ಮೇಡಮ್ ಅವ್ರ ಮಾತು ನನಗೆ ನೋಡ್ರಿ, ಅವ್ರು ಎಷ್ಟು ಬದಲಾವಣೆ ಆದ್ರು. ಬಹಳಷ್ಟು ನಾನು ಒಂದು ಸಣ್ಣ ಉದಾಹರಣೆ ಅಷ್ಟೇ. ಈ ಸರ್ ಕಡೆ ತರಬೇತಿ ತೆಗೆದುಕೊಂಡು ದೊಡ್ಡ ದೊಡ್ಡ ಮಟ್ಟಕ್ಕೆ ಓದೋರೋದಾರ, ಅವರೆಲ್ಲರೂ ನಿಮಗೆ ಪರಿಚಯ ಆಗ್ತಾರೆ ಈ ಕ್ಲಾಸಲ್ಲಿ ಇದ್ದಾಗ. ನಾನು ಎಂಥ ಒಂದು ಅದ್ಭುತ ವೇದಿಕೆಯನ್ನ ಆಯ್ಕೆ ಮಾಡ್ಕೊಂಡಲ್ಲ ಅಂತ ನಿಮ್ ಬಗ್ಗೆ ನಿಮ್ಗೆ ಹೆಮ್ಮೆ ಪಡುವಂತ ಒಂದು ಸನ್ನಿವೇಶ ಖಂಡಿತ ಮುಂದೊಂದು ದಿನ ಬಂದೇ ಬರುತ್ತೆ. ಇದಕ್ಕೆ ನಾನ್ ಮಾತ್ರ ಖಾತ್ರಿ ಹೇಳ್ಬಲ್ಲೆ ಸರ್. ಎಸ್, ಥ್ಯಾಂಕ್ ಯು ನೇತ್ರಾವತಿ ಮೇಡಮ್. ಸರ್, ಪರಿವರ್ತನೆ ಆಗ್ಬೇಕಾ ಅನ್ನೋದು ಈ ಕ್ಲಾಸಿಗೆ ಜಾಯಿನ್ ಆಗ್ಬೇಕು ಸರ್. ತಮ್ಮ ಪರಿವರ್ತನೆ ತಾವೇ ನೋಡ್ಕೋಬೇಕು. ಅನ್ಲಿಮಿಟೆಡ್ ತನ ಆಗಿರ್ತದೆ ಸರ್, ಮಿತಿನೇ ಇರುದಿಲ್ಲ. ಯಾಕಂದ್ರೆ ಯಾವಾಗಲೂ ಮನುಷ್ಯಂದು ಪರಿವರ್ತನೆ ಆಕೋತ ಹೋಯ್ತಂದ್ರ ಹೊಸ ಮನುಷ್ಯನಾಗಿ ಹೆಂಗ ಹಾವು ಪರೆ ಬಿಚ್ಚಿ ಹೊಸ ಇದು ಆಗಿ ಹೋಗ್ತದಲ್ಲ, ಹಾವು ಅದೇ ತರ ಮನುಷ್ಯಂದು ಹೊಸ ಹೊಸ ಕಲಿಕೆಯ ಗ್ರಹಣ ಮಾಡೋದ್ರಿಂದ ಕಲಿಯೋದ್ರಿಂದ ಅವ ಏನ್ ಮಾಡ್ತಾನ ಅಂದ್ರ ಒಂದು ಪರೆ ಬಿಟ್ಟ ಹಾವಿನಂತೆ ಅಂದ್ರ ಯಾವಾಗಲೂ ಆಕ್ಟಿವ್ ಆಗಿರ್ತಾನ ಅಂತ ಹೇಳಕ್ ಇಷ್ಟಪಡ್ತಾನೆ. ಓಕೆ, ಗುಡ್. ನೀವು ಬೇರೆ ಬೇರೆಯವರ ಅನಿಸಿಕೆಗಳನ್ನ ಕೇಳಿದಾಗ ನಿಮ್ಗೆ ಈಗ ಅನಿಸ್ತು, ಕಾಮೆಂಟ್ ಮಾಡಿ.